ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಒಂದು ಬ್ಯೂಟಿಫುಲ್ ಆಗಿರೋ ಕ್ಲಾಸಿಕ್ ಮೇಕಪ್ ಲುಕ್ ಅನ್ನ ಈ ಕ್ರಿಸ್ಮಸ್ಗೆ ಕ್ರಿಯೇಟ್ ಮಾಡೋಣ. ಈ ಒಂದು ಕ್ಲಾಸಿಕ್ ಮೇಕಪ್ ಬಂದು ಎಲ್ಲಾ ಟೈಮಲ್ಲೂ ಟ್ರೆಂಡಿಂಗ್ ಇರೋ ಒಂದು ಮೇಕಪ್ ಲುಕ್ ಅಂತಾನೆ ಹೇಳ್ಬೋದು. ಈ ಒಂದು ಲುಕ್ ಅನ್ನ ಅಚೀವ್ ಮಾಡೋದಕ್ಕೆ ಏನೆಲ್ಲ ಸ್ಟೆಪ್ಸ್ ಅನ್ನ ನಾವು ಫಾಲೋ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನ ಪೂರ್ತಿ ನೋಡಿ. ನಾನು ನಿಮ್ಮ ಪ್ರೀತಿ. ವೆಲ್ಕಮ್ ಟು ಲವ್ಸ್ ಮೇಕಪ್ ಕನ್ನಡ. ಸ್ಕಿನ್ ಕೇರ್ ಅನ್ನ ಮಾಡ್ಕೊಂಡಿದ ನಂತರ ನಾನು ಪ್ರೈಮರ್ ಅನ್ನ ಅಪ್ಲೈ ಮಾಡ್ಕೋತೀನಿ. ಇಲ್ಲಿ ನಾನು ಮೆಬಿಲಿನ್ ಫಿಟ್ ಮಿ ಅವರ ಡ್ಯೂಯಿ ಆ್ಯಂಡ್ ಸ್ಮೂತ್ ಪ್ರೈಮರ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಈಗ ವಿಂಟರ್ ಇರೋ ಕಾರಣ ನಾವು ನಮ್ಮ ಸ್ಕಿನ್ ಕೇರ್ ಅನ್ನ ಸ್ವಲ್ಪ ಹೈಡ್ರೇಟೆಡ್ ಆಗಿ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾನು ಈ ಪ್ರೈಮರ್ ಅನ್ನ ಯೂಸ್ ಮಾಡಿ ನೀಟಾಗಿ ನನ್ನ ಫೇಸ್ಗೆ ಒಂದು ಲೇಯರ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಇದರಿಂದ ನಮಗೆ ಹೈಡ್ರೇಷನ್ ಜೊತೆಗೆ ನಮ್ಮ ಮೇಕಪ್ಗೆ ಒಂದು ಸ್ಮೂತ್ ಬೇಸ್ ಅನ್ನ ಕೊಡೋದ್ರ ಜೊತೆಗೆ ನಮ್ಮ ಪೋರ್ಸ್ ಅನ್ನ ನೀಟಾಗಿ ಫಿಲ್ ಮಾಡಿ ನಮ್ಮ ಮೇಕಪ್ ಅನ್ನ ಲಾಂಗ್ ಲಾಸ್ಟಿಂಗ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನಂತರ ನಾನಿಲ್ಲಿ ಎಲ್ಫ್ ಅವರ ಆರೆಂಜ್ ಕಲರ್ ಕರೆಕ್ಟರ್ನ ಯೂಸ್ ಮಾಡಿಕೊಂಡು ನನ್ನ ಪಿಗ್ಮೆಂಟೇಷನ್ಗಳನ್ನು ಕವರ್ ಮಾಡ್ಕೋತೀನಿ. ಇದನ್ನು ನಾನು ನನ್ನ ಫಿಂಗರ್ ಟಿಪ್ ಸಹಾಯದಿಂದನೇ ಈ ರೀತಿ ಬ್ಲೆಂಡ್ ಮಾಡ್ಕೋತೀನಿ. ಇದರಿಂದ ನಮ್ಮ ಫಿಂಗರಲ್ಲಿರೋ ವಾರ್ಮ್ನೆಸ್ ಇಂದನೇ ಈ ಒಂದು ಕರೆಕ್ಟರ್ ಬಂದು ನೀಟಾಗಿ ಬ್ಲೆಂಡ್ ಆಗುತ್ತೆ. ಅದೇ ರೀತಿ ನಮಗೆ ಫುಲ್ ಕವರೇಜ್ ಕೂಡ ಸಿಗತ್ತೆ. ನಮ್ಮ ಫೇಸ್ ಮೇಲೆ ಪಿಗ್ಮೆಂಟೇಷನ್ ಅಥವಾ ಡಾರ್ಕ್ನೆಸ್ ಇದ್ರೆ ಮಾತ್ರ ಈ ಒಂದು ಸ್ಟೆಪ್ ಅನ್ನ ಫಾಲೋ ಮಾಡಬೇಕಾಗತ್ತೆ, ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಬೋದು. ನಂತರ ನಾನಿಲ್ಲಿ ಫಾರೆವರ್ 52 ಅವರ ಪ್ರೋ ಆರ್ಟಿಸ್ಟ್ ಫೌಂಡೇಶನ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ ಇನ್ ದ ಶೇಡ್ ಪೀಕ್ಯಾನ್. ಇದನ್ನ ನೀಟಾಗಿ ಅಪ್ಲೈ ಮಾಡಿಕೊಂಡು ಬ್ಯೂಟಿ ಬ್ಲೆಂಡರ್ ಸಹಾಯದಿಂದ ನೀಟಾಗಿ ಬ್ಲೆಂಡ್ ಮಾಡ್ಕೋತೀನಿ. ಈ ಒಂದು ಕ್ಲಾಸಿಕ್ ಲುಕ್ಗೆ ನಾವು ನಮ್ಮ ಬೇಸ್ ಅನ್ನ ಮ್ಯಾಟ್ ಆಗಿ ಇಡಬೇಕಾಗತ್ತೆ. ಸೊ ನಾನಿಲ್ಲಿ ಒಂದು ಮ್ಯಾಟ್ ಫೌಂಡೇಶನ್ ಅನ್ನ ಯೂಸ್ ಮಾಡಿಕೊಂಡು ನನ್ನ ಬೇಸ್ ಅನ್ನ ಇವತ್ತು ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಮ್ಮ ಬೇಸ್ ಮ್ಯಾಟ್ ಇದ್ರೂ ಕೂಡ ಹೈಡ್ರೇಟೆಡ್ ಆಗಿ ಇರತ್ತೆ. ಯಾವುದೇ ರೀತಿ ಡ್ರೈನೆಸ್ ಆಗಲಿ ಫ್ಲೇಕಿನೆಸ್ ಆಗಲಿ ಇರೋದಿಲ್ಲ. ವಿಂಟರ್ ಅಲ್ಲಿ ಹೇಗೆ ಗ್ಲೋಯಿಂಗ್ ಆಗಿ ಮೇಕಪ್ ಅನ್ನ ಮಾಡ್ಕೋಬಹುದು ಅಂತ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ಅದನ್ನ ಕೂಡ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಸ್ವಲ್ಪನೇ ಹಚ್ಚಿ ನಂತರ ನಾನು ಬ್ಲೆಂಡ್ ಮಾಡ್ಕೊತೀನಿ, ಇಲ್ಲ ಅಂತ ಹೇಳಿದ್ರೆ ಅದು ಡ್ರೈ ಆಗೋ ಚಾನ್ಸಸ್ ಇರುತ್ತೆ. ನಂತರ ನಾನಿಲ್ಲಿ ಲಾರಿಯಲ್ ಪ್ಯಾರಿಸ್ ಅವರ ಇನ್ಫ್ಯಾಲಿಬಲ್ ಫುಲ್ ವೇರ್ ಕನ್ಸೀಲರ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ ಇನ್ ದ ಶೇಡ್ 309. ಇದನ್ನ ನಾನು ನನ್ನ ಅಂಡರ್ ಐಸ್ ಹಾಗೆ ಐಲಿಡ್ಸ್ ನ ಹೈಲೈಟ್ ಮಾಡೋದಿಕ್ಕೆ ಅಥವಾ ಬ್ರೈಟನ್ ಅಪ್ ಮಾಡೋದಿಕ್ಕೆ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಈ ರೀತಿ ನೀಟಾಗಿ ಬ್ಲೆಂಡ್ ಮಾಡಿಕೊಂಡು ನನ್ನ ಐ ಶ್ಯಾಡೋಗೆ ಒಂದು ಬೇಸ್ ಅನ್ನ ಕ್ರಿಯೇಟ್ ಮಾಡ್ಕೋತೀನಿ. ಇಲ್ಲಿ ನಾವು ಯಾವುದೇ ರೀತಿ ಫೌಂಡೇಶನ್ ಅನ್ನ ಯೂಸ್ ಮಾಡಬಾರ್ದು. ಯೂಸ್ ಮಾಡಿದ್ರೆ ನಮಗೆ ಅಲ್ಲಿ ಫೈನ್ ಲೈನ್ಸ್ ಆಗಿರಲಿ, ಕ್ರೀಸ್ ಕ್ರಿಯೇಟ್ ಆಗೋದಾಗಿರಲಿ, ಈ ರೀತಿಯಾದ ಪ್ರಾಬ್ಲಮ್ಸ್ ನಮಗೆ ಕ್ರಿಯೇಟ್ ಆಗತ್ತೆ. ನೆಕ್ಸ್ಟ್ ನಾನಿಲ್ಲಿ ಪ್ಯಾಕ್ ಅವರ ಐಬ್ರೋ ಪ್ಯಾಲೆಟ್ ಇಂದ ಒಂದು ಡಾರ್ಕ್ ಬ್ರೌನ್ ಶೇಡ್ ಯೂಸ್ ಮಾಡಿಕೊಂಡು ನನ್ನ ಐಬ್ರೋಸ್ ಅನ್ನ ಫಿಲ್ ಮಾಡ್ಕೋತೀನಿ. ಈ ಒಂದು ಕ್ಲಾಸಿಕ್ ಮೇಕಪ್ ಲುಕ್ಗೆ ನಮ್ಮ ಲಿಪ್ಸ್ ಆಗಿರಲಿ, ನಮ್ಮ ಐಬ್ರೋಸ್ ಆಗಿರಲಿ ತುಂಬಾ ಡಿಫೈನ್ ಆಗಿ ಇರಬೇಕಾಗತ್ತೆ. ಐಬ್ರೋಸ್ನ ಫಿಲ್ ಮಾಡುವಾಗ ಅಥವಾ ಲಿಪ್ಸನ್ನು ನಾವು ಫಿಲ್ ಮಾಡ್ಕೊಳ್ಳುವಾಗ ನಮಗೆ ಪರ್ಫೆಕ್ಟ್ ಆಗಿ ಬರಲಿಲ್ಲ ಅಂತ ಹೇಳಿದ್ರೆ ಒಂದು ಲೈಟ್ ಕನ್ಸೀಲರ್ ಸಹಾಯದಿಂದ ನೀಟಾಗಿ ಅದನ್ನು ಕನ್ಸೀಲ್ ಮಾಡ್ಕೊಬಹುದು. ಒಂದು ಸ್ಮಾಲ್ ಫ್ಲ್ಯಾಟ್ ಬ್ರಷ್ನ ಸಹಾಯದಿಂದ ನೀವು ಕನ್ಸೀಲರ್ನ ಪಿಕ್ ಮಾಡಿಕೊಂಡು ನಮ್ಮ ಐಬ್ರೋ ಶೇಪ್ ಹೇಗಿದೆ ಅಥವಾ ನಮ್ಮ ಲಿಪ್ಸ್ ಶೇಪ್ ಹೇಗಿದೆ ಆ ರೀತಿ ನೀವು ಡ್ರಾ ಮಾಡ್ಕೋತಾ ಹೋದರೆ ತುಂಬ ಡಿಫೈನ್ ಆಗಿ ಬರುತ್ತೆ. ನಂತರ ನಾನಿಲ್ಲಿ ಮಾರ್ಸ್ ಅವರ ಚೀಕ್ ಟಿಂಟನ್ನು ಯೂಸ್ ಮಾಡ್ತಾ ಇದ್ದೀನಿ ಇನ್ ದ ಶೇಡ್ 01. ಇದನ್ನು ನಾನು ನನ್ನ ಪೌಡರನ್ನು ಸೆಟ್ ಮಾಡೋಕ್ಕಿಂತ ಮುಂಚೆನೇ ಹಚ್ಚಿ ಬ್ಲೆಂಡ್ ಮಾಡ್ಕೋತೀನಿ. ಇಲ್ಲಿ ನಾವು ಒಂದು ಕ್ರೀಮ್ ಪ್ರಾಡಕ್ಟ್ ಯೂಸ್ ಮಾಡ್ತಿರೋ ಕಾರಣ ಪೌಡರ್ ಹಚ್ಚಾದ ನಂತರ ನಾವಿಲ್ಲಿ ಇದನ್ನ ಯೂಸ್ ಮಾಡಬಾರ್ದು. ಸೊ ಈ ಒಂದು ಸ್ಟೆಪ್ಪಲ್ಲೇ ನಾನು ಚೀಕ್ ಟಿಂಟನ್ನು ಅಪ್ಲೈ ಮಾಡಿ ಬ್ಲೆಂಡ್ ಮಾಡ್ಕೋತೀನಿ. ಬ್ಲೆಂಡ್ ಮಾಡ್ಕೊಂಡಿದ ನಂತರ ನಾನು ಪೌಡರಿಂದ ಸೆಟ್ ಮಾಡ್ಕೋತೀನಿ. ನಂತರ ನಾನಿಲ್ಲಿ ಮೆಬಿಲಿನ್ ಫಿಟ್ ಮಿ ಅವರ ಕಾಂಪ್ಯಾಕ್ಟ್ ಯೂಸ್ ಮಾಡಿಕೊಂಡು ನನ್ನ ಮೇಕಪ್ ಅನ್ನ ಸೆಟ್ ಮಾಡ್ಕೋತಾ ಇದ್ದೀನಿ ದ ಶೇಡ್ 310. ಇಲ್ಲಿ ನಾನು ಬ್ಲಷ್ ಮೇಲೆ ಪೌಡರ್ ಇಂದ ಸೆಟ್ ಮಾಡೋದಿಲ್ಲ, ಅದನ್ನ ನಾನು ಬ್ಲಷ್ ಪೌಡರ್ ಇಂದನೇ ಸೆಟ್ ಮಾಡ್ಕೋತೀನಿ. ಸೊ ಅಲ್ಲಿ ನಾನು ಯಾವುದೇ ರೀತಿ ಪೌಡರ್ ಇಂದ ಸೆಟ್ ಮಾಡ್ಕೋತಾ ಇಲ್ಲ.
ನಾವು ನಮ್ಮ ಅಂಡರ್ ಐಸ್ ಹಾಗೆ ಐಲಿಡ್ಸನ್ನು ಪೌಡರಿಂದ ಸೆಟ್ ಮಾಡೋದಕ್ಕಿಂತ ಮುಂಚೆ ಯಾವುದಾದ್ರೂ ಲೈನ್ಸ್ ಫಾರ್ಮ್ ಆಗಿದ್ರೆ ಅದನ್ನು ನೀಟಾಗಿ ಬ್ಲೆಂಡ್ ಮಾಡಿಕೊಂಡು ನಂತರ ನಾವು ಪೌಡರಿಂದ ಸೆಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನನ್ನ ಐಲಿಡ್ಸ್ ಮೇಲೆ ಲೈನ್ಸ್ ಫಾರ್ಮ್ ಆಗಿತ್ತು, ಸೊ ಅದನ್ನು ಫಸ್ಟು ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ನಂತರ ನಾನು ಪೌಡರಿಂದ ಸೆಟ್ ಮಾಡ್ಕೋತೀನಿ. ನಮ್ಮ ಬೇಸ್ ಮೇಕಪ್ ಅಥವಾ ಐ ಶ್ಯಾಡೋ ಬಂದು ತುಂಬ ಲಾಂಗ್ ಲಾಸ್ಟಿಂಗ್ ಆಗಿ ಇರಬೇಕು ಅಂತ ಹೇಳಿದ್ರೆ ಪೌಡರ್ ಲಾಕಿಂಗ್ ಬಂದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಂತರ ನಾನಿಲ್ಲಿ ಯು ಕ್ಯಾನ್ ಬಿ ಅವರ ಪ್ರೆಟಿ ಆಲ್ ಸೆಟ್ ಪ್ಯಾಲೆಟಿಂದ ಒಂದು ಆರೆಂಜ್ ಶೇಡನ್ನು ಇವತ್ತು ನನ್ನ ಟ್ರಾನ್ಸಿಷನ್ಗೆ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಯಾವುದೇ ರೀತಿ ಮೇಕಪ್ ಬ್ರಷಸ್ಸನ್ನು ಯೂಸ್ ಮಾಡ್ದಲೇ ನನ್ನ ಫಿಂಗರ್ ಟಿಪ್ ಸಹಾಯದಿಂದ ಇವತ್ತು ಐ ಶ್ಯಾಡೋವನ್ನು ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ಇದನ್ನು ನಾನು ನನ್ನ ಟ್ರಾನ್ಸಿಷನ್ಗೆ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಬ್ರೌನ್ ಐ ಶ್ಯಾಡೋವನ್ನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಇದನ್ನು ನೀವು ಯಾವುದೇ ಒಂದು ಕಾಸ್ಟ್ಯೂಮ್ ಅಥವಾ ಯಾವುದೇ ಒಂದು ಕಲರ್ ಔಟ್ಫಿಟ್ಗೂ ಕೂಡ ಇದನ್ನು ನೀವು ಮ್ಯಾಚ್ ಮಾಡ್ಬೋದು. ನಂತರ ನಾನಿಲ್ಲಿ ಒಂದು ಬ್ರೌನ್ ಶ್ಯಾಡೋನ ಯೂಸ್ ಮಾಡಿಕೊಂಡು ಆಲ್ ಓವರ್ ದ ಲಿಡ್ ಇದನ್ನು ಫಿಲ್ ಮಾಡ್ಕೋತೀನಿ. ನಾವಿಲ್ಲಿ ಫಿಂಗರ್ ಟಿಪ್ಪನ್ನು ಯೂಸ್ ಮಾಡ್ತಿರೋ ಕಾರಣ ನಮಗೆ ಪಿಗ್ಮೆಂಟೇಷನ್ ಬಂದು ತುಂಬ ಚೆನ್ನಾಗಿ ಕ್ರಿಯೇಟ್ ಆಗುತ್ತೆ. ಅದೇ ರೀತಿ ಒಂದು ಫುಲ್ ಲುಕ್ ನಮಗೆ ಸಿಗತ್ತೆ. ನಂತರ ನಾನಿಲ್ಲಿ ಒಂದು ಡಾರ್ಕ್ ಬ್ರೌನ್ ಶೇಡನ್ನು ಯೂಸ್ ಮಾಡಿಕೊಂಡು ನನ್ನ ಲ್ಯಾಶ್ ಲೈನ್ ಮೇಲೆ ಮಾತ್ರ ಇದನ್ನು ಬ್ಲೆಂಡ್ ಮಾಡ್ಕೋತೀನಿ. ನಿಮಗೆ ಈ ಡಾರ್ಕ್ನೆಸ್ ಸಾಲಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಬ್ಲ್ಯಾಕ್ ಐ ಶ್ಯಾಡೋ ಜೊತೆಗೂ ಇದನ್ನು ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡ್ಕೋಬೋದು. ಈ ರೀತಿ ನೀವು ಕ್ರಿಯೇಟ್ ಮಾಡ್ಕೊಳ್ಳೋದ್ರಿಂದ ಬ್ರಷ್ಗಳು ಇಲ್ಲದೇ ಇದ್ರೂ ಕೂಡ ಇದನ್ನು ಕ್ವಿಕ್ಕಾಗಿ ಈಸಿಯಾಗಿ ಕ್ರಿಯೇಟ್ ಮಾಡ್ಕೋಬಹುದು. ನಂತರ ನಾನಿಲ್ಲಿ ಮೆಬಿಲಿನ್ ಅವರ ಜೆಲ್ ಐಲೈನರನ್ನು ಯೂಸ್ ಮಾಡಿಕೊಂಡು ವಿಂಗ್ ಐಲೈನರನ್ನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಈ ಒಂದು ಕ್ಲಾಸಿಕ್ ಲುಕ್ಗೆ ವಿಂಗ್ ಲೈನರ್ ಬಂದು ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ನನ್ನ ಪ್ರೀವಿಯಸ್ ವಿಡಿಯೋ ಅಲ್ಲಿ ಹೇಗೆ ಪರ್ಫೆಕ್ಟಾಗಿ ವಿಂಗ್ಡ್ ಐಲೈನರ್ನ ಕ್ರಿಯೇಟ್ ಮಾಡ್ಕೋಬೋದು ಅಂತ ತಿಳಿಸ್ಕೊಟ್ಟಿದ್ದೀನಿ, ಅದನ್ನು ಕೂಡ ಚೆಕ್ ಮಾಡೋದನ್ನು ಮರಿಬೇಡಿ. ನಮಗೆ ಐಸ್ ತುಂಬ ದೊಡ್ಡದಾಗಿ ಬೇಕು, ಎಲಾಂಗೇಟೆಡ್ ಆಗಿ ಬೇಕು ಅಂತ ಹೇಳಿದ್ರೆ ನೀವು ಈ ಒಂದು ಇನ್ನರ್ ಕಾರ್ನರ್ಸಲ್ಲಿ ಎಕ್ಸ್ಟೆಂಡ್ ಮಾಡೋದನ್ನು ಮರಿಬೇಡಿ. ನನ್ನ ಎರಡು ಐಸ್ಗೆ ಈ ಲೈನರನ್ನು ಫಿಲ್ ಮಾಡ್ಕೊಂಡಿದ ನಂತರ ನಾನಿಲ್ಲಿ ಲ್ಯಾಶಸ್ಸನ್ನು ಹಾಕೋತಾ ಇದ್ದೀನಿ. ಲ್ಯಾಶಸ್ಸನ್ನು ಹೇಗೆ ಪರ್ಫೆಕ್ಟಾಗಿ ವೇರ್ ಮಾಡ್ಬೋದು ಅಂತ ಹೇಳಿ ನನ್ನ ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ಅದನ್ನು ಕೂಡ ಚೆಕ್ ಮಾಡಿ. ನಂತರ ನಾನಿಲ್ಲಿ ಸ್ವಿಸ್ ಬ್ಯೂಟಿ ಅವರ ಪೀಕಬೂ ಪ್ಯಾಲೆಟ್ಟಿಂದ ಒಂದು ಕಾಂಟೋರ್ ಶೇಡನ್ನು ಪಿಕ್ ಮಾಡಿಕೊಂಡು ಒಂದು ಫ್ಲಫಿ ಬ್ರಷ್ ಸಹಾಯದಿಂದ ಈ ರೀತಿ ಕಾಂಟೋರಿಂಗ್ನ ಇಲ್ಲಿ ಮಾಡ್ಕೋತಾ ಇದ್ದೀನಿ. ಇದರಿಂದ ನಮಗೆ ನಮ್ಮ ಫೇಸ್ ಮೇಲೆ ಒಂದು ಸ್ಟ್ರಕ್ಚರ್ ಕ್ರಿಯೇಟ್ ಆಗೋದ್ರ ಜೊತೆಗೆ ಒಂದು ಸ್ಕಲ್ಪ್ಟೆಡ್ ಲುಕ್ ನಮ್ಮ ಬೇಸ್ ಮೇಕಪ್ಗೆ ಸಿಗತ್ತೆ. ಅದೇ ರೀತಿ ನಮ್ಮ ಫೇಸ್ ಬಂದು ತುಂಬ ಸ್ಲಿಮ್ ಆಗಿ ಕಾಣೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದನ್ನು ನನ್ನ ಜಾ ಲೈನ್ಗೂ ಕೂಡ ನೀಟಾಗಿ ಅಪ್ಲೈ ಮಾಡಿಕೊಂಡು ಬ್ಲೆಂಡ್ ಮಾಡ್ಕೊಂಡಿದ ನಂತರ ನನ್ನ ಫೋರ್ ಹೆಡ್ ಎಂಡ್ಸ್ಗೂ ಕೂಡ ಇದನ್ನು ಅಪ್ಲೈ ಮಾಡ್ಕೋತೀನಿ. ನಂತರ ನಾನಿಲ್ಲಿ ಅದೇ ಬ್ರಷನ್ನು ಈ ರೀತಿ ಪಿಂಚ್ ಮಾಡಿಕೊಂಡು ನನ್ನ ನೋಸ್ನ ಕೂಡ ಕಾಂಟೋರ್ ಮಾಡ್ಕೋತೀನಿ. ಈ ರೀತಿ ಮಾಡೋದ್ರಿಂದ ನಮ್ಮ ನೋಸ್ ಕೂಡ ತುಂಬ ಸ್ಲಿಮ್ ಆಗಿ ಕಾಣೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ರೀತಿ ಅಪ್ಲೈ ಮಾಡಿಕೊಂಡು ನೀಟಾಗಿ ಸೈಡ್ಸನ್ನು ಬ್ಲೆಂಡ್ ಮಾಡ್ಕೋಬೇಕಾಗತ್ತೆ, ಯಾವುದೇ ರೀತಿ ಹಾರ್ಶ್ ಲೈನ್ ಇಲ್ದಿರೋ ಹಾಗೆ. ನೆಕ್ಸ್ಟ್ ನಾನಿಲ್ಲಿ ವೈಟ್ ಕಾಜಲನ್ನು ಅಥವಾ ನ್ಯೂಡ್ ಕಾಜಲನ್ನು ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಸ್ಟೇಕ್ ವರ್ಕಿ ಅವರ ಕಾಜಲನ್ನು ಯೂಸ್ ಮಾಡಿಕೊಂಡು ನನ್ನ ವಾಟರ್ ಲೈನ್ಗೆ ತುಂಬ ಲೈಟಾಗಿ ಅಪ್ಲೈ ಮಾಡ್ಕೋತೀನಿ. ಇಲ್ಲಿ ನಾನು ಲ್ಯಾಶಸ್ಸನ್ನು ಯೂಸ್ ಮಾಡಿರೋ ಕಾರಣ ನನ್ನ ಲೋವರ್ ಲ್ಯಾಶಸ್ಗೆ ಮಾತ್ರ ಈ ಒಂದು ಮಸ್ಕಾರಾನ ಅಪ್ಲೈ ಮಾಡ್ಕೋತೀನಿ. ಈ ಒಂದು ಕ್ಲಾಸಿಕ್ ಮೇಕಪ್ಗೆ ವಿಂಗ್ ಲೈನರ್ ಜೊತೆಗೆ ನಾವು ಫಾಲ್ಸ್ ಲ್ಯಾಶಸ್ಸನ್ನು ಅಪ್ಲೈ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿ ಬ್ಯೂಟಿಫುಲ್ ಆಗಿ ಕಾಣಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಇಲ್ಲಿ ನನ್ನ ಎರಡು ಲ್ಯಾಶಸ್ಗೆ ಹಚ್ಚಾದ ನಂತರ ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ತಾ ಇದ್ದೀನಿ. ಇಲ್ಲಿ ನಾನು ಬ್ಲಷನ್ನು ಅಪ್ಲೈ ಮಾಡೋದಕ್ಕೆ ಸೇಮ್ ಪ್ಯಾಲೆಟನ್ನು ಯೂಸ್ ಮಾಡಿಕೊಂಡು ಅಪ್ಲೈ ಮಾಡ್ಕೋತಾ ಇದ್ದೀನಿ. ಫಸ್ಟ್ ನಾನು ಕ್ರೀಮ್ ಬ್ಲಷನ್ನು ಯೂಸ್ ಮಾಡಿದ ಕಾರಣ ಇದನ್ನು ನಾನು ಪೌಡರಿಂದ ಇವಾಗ ಸೆಟ್ ಮಾಡ್ಕೋತಾ ಇದ್ದೀನಿ. ನಂತರ ನಾನಿಲ್ಲಿ ಫೇಸಸ್ ಕೆನಡಾ ಅವರ ಸೆಟ್ಟಿಂಗ್ ಸ್ಪ್ರೇಯನ್ನು ಯೂಸ್ ಮಾಡಿಕೊಂಡು ನನ್ನ ಮೇಕಪ್ಪನ್ನು ಸೆಟ್ ಮಾಡ್ಕೋತೀನಿ. ಇದು ಬಂದು ಒಂದು ನ್ಯಾಚುರಲ್ ಅಥವಾ ಒಂದು ಮ್ಯಾಟ್ ಫಿನಿಷನ್ನು ಕೊಡುತ್ತೆ.
ನೆಕ್ಸ್ಟ್ ನಾನಿಲ್ಲಿ ಸ್ವಿಸ್ ಬ್ಯೂಟಿ ಅವರ ಒಂದು ಲಿಪ್ ಲೈನರ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ ಇನ್ ದ ಶೇಡ್ ಡಾರ್ಕ್ ಚಾಕ್ಲೇಟ್. ಈ ರೀತಿ ಲಿಪ್ ಲೈನರ್ಸ್ ಅನ್ನ ಯೂಸ್ ಮಾಡೋದ್ರಿಂದ ನಮ್ಮ ಲಿಪ್ಸ್ ಬಂದು ತುಂಬಾ ಡಿಫೈನ್ ಆಗಿ ಅದೇ ರೀತಿ ತುಂಬಾ ಒಳ್ಳೆ ಶೇಪ್ ಅನ್ನ ನಮಗೆ ತಂದ್ಕೊಡತ್ತೆ. ನಂತರ ನಾನಿಲ್ಲಿ ಮೆಬೆಲಿನ್ ನ್ಯೂಯಾರ್ಕ್ ಅವರ ಸೆನ್ಸೇಷನಲ್ ಲಿಕ್ವಿಡ್ ಮ್ಯಾಟ್ ಲಿಪ್ಸ್ಟಿಕ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ ಇನ್ ದ ಶೇಡ್ 03. ಇದರಿಂದ ನೀಟಾಗಿ ನನ್ನ ಲಿಪ್ಸ್ನ ಫಿಲ್ ಮಾಡಿಕೊಂಡು ನನ್ನ ಮೇಕಪ್ ಲುಕ್ ಅನ್ನ ಕಂಪ್ಲೀಟ್ ಮಾಡ್ಕೋತೀನಿ. ಸೊ ಇದು ನನ್ನ ಫೈನಲ್ ಲುಕ್. ನೀವೇ ನೋಡ್ತಿರ್ಬೋದು ಮೇಕಪ್ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ಇವತ್ತಿನ ಈ ಕ್ಲಾಸಿಕ್ ಮೇಕಪ್ ಅನ್ನ ನಾವು ಅಚೀವ್ ಮಾಡೋದಿಕ್ಕೆ ಏನೆಲ್ಲ ಟಿಪ್ಸ್ ಅಂಡ್ ರೂಲ್ಸ್ ಅನ್ನ ಫಾಲೋ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಂಡ್ವಿ. ಒಂದು ಕ್ವಿಕ್ ರೀಕ್ಯಾಪ್ ಕೊಡೋದಾದ್ರೆ, ನಮ್ಮ ಬೇಸ್ ಮೇಕಪ್ ಅನ್ನ ಮ್ಯಾಟ್ ಲುಕ್ ಅಲ್ಲಿ ನಾವು ಕ್ರಿಯೇಟ್ ಮಾಡಿಕೊಂಡು ನಂತರ ನಮ್ಮ ಐಬ್ರೋಸ್ ಹಾಗೆ ಲಿಪ್ಸ್ ಅನ್ನ ತುಂಬಾ ಡಿಫೈನ್ ಆಗಿ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಅದೇ ರೀತಿ ನಮ್ಮ ಲಿಪ್ಸ್ಗೆ ರೆಡ್ ಲಿಪ್ಸ್ಟಿಕ್, ಅದೇ ರೀತಿ ನಮ್ಮ ಕಣ್ಣುಗಳಿಗೆ ಒಂದು ವಿಂಗಡ್ ಐಲೈನರ್, ಅದೇ ರೀತಿ ಒಂದು ಫಾಲ್ಸ್ ಲ್ಯಾಶಸ್ ಅನ್ನ ಹಾಕೋದ್ರಿಂದ ಈ ಒಂದು ಬ್ಯೂಟಿಫುಲ್ ಆಗಿರೋ ಕ್ಲಾಸಿಕ್ ಮೇಕಪ್ ಲುಕ್ ಅನ್ನ ನಾವು ಅಚೀವ್ ಮಾಡಬಹುದು. ಈ ಒಂದು ಮೇಕಪ್ ಲುಕ್ ಅನ್ನ ನಾವು ಯಾವುದೇ ಒಂದು ಟ್ರೆಂಡಿಂಗ್ ಕಾಸ್ಟ್ಯೂಮ್ಗೂ ಕೂಡ ವೇರ್ ಮಾಡಬಹುದು. ಇದು ಒಂಥರ ಎವರ್ ಗ್ರೀನ್ ಮೇಕಪ್ ಲುಕ್ ಅಂತಾನೆ ಹೇಳ್ಬೋದು. ಈ ಒಂದು ಬ್ಯೂಟಿಫುಲ್ ಮೇಕಪ್ ಲುಕ್ ಅನ್ನ ನೀವು ಯಾವುದೇ ಒಂದು ಕಾಸ್ಟ್ಯೂಮ್ ಅಥವಾ ಯಾವುದೇ ಒಂದು ಕಲರ್ ಔಟ್ಫಿಟ್ಗೂ ಕೂಡ ಇದನ್ನ ಮ್ಯಾಚ್ ಮಾಡಬಹುದು. ಬಟ್ ಇದರಲ್ಲಿ ನಿಮ್ಮ ಲಿಪ್ಸ್ಟಿಕ್ ಅನ್ನ ನೀವು ನಿಮ್ಮ ಕಾಸ್ಟ್ಯೂಮ್ಗೆ ತಕ್ಕ ಹಾಗೆ ಚೇಂಜ್ ಮಾಡ್ಕೊಬಹುದು. ಇಲ್ಲಿ ನಾವು ಮ್ಯಾಟ್ ಲುಕ್ ಅನ್ನ ಕ್ರಿಯೇಟ್ ಮಾಡಿದ್ರು ಕೂಡ ನಮ್ಮ ಸ್ಕಿನ್ ಕೇರ್ ಅನ್ನ ನಾವು ಹೈಡ್ರೇಟೆಡ್ ಆಗಿ ಮಾಡಿರೋದ್ರಿಂದ ಮೇಕಪ್ ಎಲ್ಲೂ ಕೂಡ ಡ್ರೈ ಆಗದೆ ಫ್ಲೇಕಿ ಆಗದೆ ನೀಟಾಗಿ ಹೈಡ್ರೇಟೆಡ್ ಆಗಿ ಅದೇ ರೀತಿ ತುಂಬಾ ಬ್ಯೂಟಿಫುಲ್ ಆಗಿ ನಮಗೆ ಇಲ್ಲಿ ಕಾಣ್ಬರುತ್ತೆ. ಸೊ ಈ ಒಂದು ಮೇಕಪ್ ಲುಕ್ ಅನ್ನ ನೀವು ಕ್ರಿಸ್ಮಸ್ಗೆ ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್, ಕಮೆಂಟ್ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಲವ್ಸ್ ಮೇಕಪ್ ಕನ್ನಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.